ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಟ್ಟ ಒಳಗಡೆ ಏನೇನೇ ಗೊತ್ತಿಲ್ಲ. ಅಜೆಂಡಾ ಅದು ನಮ್ಮ ಕಡೆ ಇಲ್ಲ, ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವೇ ಹೇಳ್ಬೇಕು, ಏನು ಮಾಡ್ಬೇಕು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ. ಆಗಲೇಬೇಕಲ್ಲ, ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಐತಿ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವು ಎಲ್ಲ. ಇಲ್ಲ, ನಾವು ಹೋಗ್ತಿಲ್ಲ. ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗ್ಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದೆ. ಸೊ ನೋಡೋಣ ನಾಳೆ ಇನ್ನೇನು ಇಲ್ಲ, ಅದು ಗೊತ್ತಿಲ್ಲ. ಅದು ಏನಾಗ್ತೈತಿ ಡಿಸಿಷನ್ ಗೊತ್ತಿಲ್ಲ. ಆದರೆ ಡಿಸಿಷನ್ಗೆ ಕರೆಯೋದು ಮಾತ್ರ ನಿಜ ರೀ. ಈ ಮುಹೂರ್ತದಲ್ಲಿ ನಿಮಗೆ ಬೇರೆ ಇನ್ಯಾವುದಾದ್ರೂ ಒಳ್ಳೆ ಸ್ಥಾನಮಾನ ಇದೆಯಾ ಸರ್? ಅದು ಗೊತ್ತಿಲ್ಲ. ಅಥವಾ ಏನ್ ಸರ್ ಅವಕಾಶನೋ ಅದೇನು ಗೊತ್ತಿಲ್ಲ. ನಾಳೆ ಓಪನ್ ಆದ್ಮ್ಯಾಗಿರಲ್ಲ ಹೆಂಗು ಏನು ಒಳಗಡೆ ಫಸ್ಟ್ ಚಾಪ್ಟರ್ ಏನಿದೆ, ಸೆಕೆಂಡ್ ಚಾಪ್ಟರ್ ಏನಿದೆ, ಥರ್ಡ್ ಏನಿದೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ. ಅದು ಒಂದೊಂದು ಆದ್ಮ್ಯಾಗೆ ಸಾಕಷ್ಟು ಅನುಭವ ಇರೋದು. ಒಂದ್ ವೇಳೆ ಏನಾದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿದ್ರೆ ಅದರಲ್ಲಿ ರೆಡಿ ಇದೆ. ಇಲ್ಲ, ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ. ಇನ್ನು ಕೇಳದೆ ಹೆಂಗೆ ಕೇಳ ಅಡ್ವಾನ್ಸ್ ಆಗಿ ನಾವೇ ಹಾಗೆ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅದಂತಾರ ವಿಚಾರ. ಇನ್ನೂ ಏನು ಮಾಡಿರಲ್ಲ. ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದೀವಿ. ನಮಗೆ ಹೇಳಿಲ್ಲ, ಅದನ್ನ ಅವರೇ ಅಸೆಸ್ ಮಾಡಬೇಕು ಅಷ್ಟೇ. ನಾಳೆ ಗೊಂದಲ ಎಂಡ್ ಆಗುತ್ತೆ ಅಂತ ನಾವೆಲ್ಲ ನಿರೀಕ್ಷೆಯಲ್ಲಿ ಇದ್ದೀವಿ. ರಾಜ್ಯಸಭೆ ಎಲೆಕ್ಷನ್ ಅನೌನ್ಸ್ ಆಗಿದೆ. ಮುಂದೆ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನ ಬೇರೆಯಾಗಿ ನೋಡ್ಬೇಕು, ಇದನ್ನ ಬೇರೆಯಾಗಿ ನೋಡ್ಬೇಕು. ನಾಯಕತ್ವ ವಿಚಾರವಾಗಿ ಏನಾದರೂ ಹೈಕಮಾಂಡ್ ಸಂದೇಶ ಕೊಡ್ತಾರೋ, ಇಲ್ಲವೇ ರಾಜ್ಯಸಭೆ ವಿಧಾನ ಪರಿಷತ್ತು ಇದು ಸಂಬಂಧ ಪುನರ್ರಚನೆ ಮಾತುಕತೆ? ಇಲ್ಲ, ಅದು ನಮ್ದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು MP ರಾಜ್ಯಸಭಾ. ಅದ್ರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡ್ಲಿಕ್ಕೆ ಕರೆದಂತ ನಮ್ಮ ಅನಿಸಿಕೆ. DCM ಹೋಗ್ತಾ ಇಲ್ಲ. ಹಾಗಾಗಿ ಯಾರನ್ನು ಕರೆದು ಯಾರ ಜೊತೆ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಬಗೆಹರಿಸ್ತಾರೆ. ರಾಜ್ಯಸಭೆ ಆದ್ರೂ DCM KPC ಅಧ್ಯಕ್ಷ DCM ಇರಬೇಕು. ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು DCM ಇಲ್ಲ, ಅವ್ನು ಕರೆದಿಲ್ಲ. ನಾವು ಕೇಳಿದ ಪ್ರಕಾರ ಅವನು ಏನೋ ಅವಾರ್ಡ್ ಮಾಡಿದ್ರು ಅಂತ ಕೇಳಿದೀವಿ. ನನಗೆ ಗೊತ್ತಿಲ್ಲ. ನಿಮ್ ಪ್ರಕಾರ ಇಲ್ಲಾರೆ? CM ಮಾತ್ರ ಉತ್ತರ ಗೊತ್ತ. ಇವ್ರದ್ದು ಐಡಿಯಾ ಇಲ್ಲ. ಏನ್ ಸಾಧ್ಯತೆ ಇದೆ ಅನ್ಸುತ್ತೆ ಸರ್? ಈ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾಳೆ ಬದಲಾವಣೆಯ ಬಗ್ಗೆನೇ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ. ಅದೆಲ್ಲ ಮತ್ತೆ ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ ಅದನ್ನು ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ. ಅದು ನಮಗೆ ಗೊತ್ತಿಲ್ಲ. ಅದು ಯಾವಾಗ ಓಪನ್ ಆಗಬೇಕಲ್ಲ. ಅದು ಈಗ EVM ಓಪನ್ ಆಗಬೇಕಲ್ಲ. ಅದಕ್ಕೆ ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕಗೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವ್ದು ಅಂತ ಗೊತ್ತಾಗೋದು ನಮಗೆ. ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆ ಕರೆದಿಲ್ಲ, ಕರೆದಿರ್ಬೋದು, ಇನ್ನು ಸ್ಪಷ್ಟವಾಗಿಲ್ಲ. ಅದು ಗೊತ್ತಿಲ್ಲ. ಏನೇನು ಈಗ ನಾವಿಲ್ಲಿ ಕುಂತ ಬೆಂಗಳೂರಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ಮುಖಂಡರು, ನಾಳೆ ಯಾರ್ಯಾರು ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಪ್ರಸ್ತುತ ಪರಿಸ್ಥಿತಿ ಎಲ್ಲ ಬಂದಿದೆ. ಒಂದು ಹಿಂಟ್ ಏನಾದ್ರು ನಿಮ್ಗೊಂದಿರುತ್ತೆ, ನೀವು ಕೂಡ ಅಭಿಪ್ರಾಯವನ್ನು ಕೂಡ ಕೊಟ್ಕೊಂಡಿರ್ತೀರಿ. ಇಲ್ಲ, ಅದು ಅವಾಗ ಕೊಟ್ಟಿರ್ಬೋದು. ಅವ್ರು ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿ ಹೇಳಿಲಿಕ್ಕೆ ಕರೆದಿರಂತ ನಮಗಿರುವಂಥ ಸೂಚನೆ ಅಥವಾ ನಮ್ಮ ಅನಿಸಿಕೆಗಳು. ಪ್ರಸಕ್ತ ಸನ್ನಿವೇಶದಲ್ಲಿ ನಾಯಕತ್ವ ಬದಲಾವಣೆ ಅನಿವಾರ್ಯ ಅನಿಸುತ್ತಾ ಅಥವಾ ಹೇಗೆ? ಅದು ಚರ್ಚೆ ಇಲ್ಲ. ಅನಿವಾರ್ಯ ಮುಂದುವರಿಸ್ತಾರ ತೆಗಿತಾರ ಬೇರೆ ಅವ್ರು ಮಾಡ್ತಾರ, ಅದು ಚರ್ಚೆ ಇಲ್ಲ. ಈ ಇತ್ಯರ್ಥಿ ಹೆಂಗೆ ಗೊಂದಲ ಬಗೆಹರಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಮುಂದಿರುವಂಥ ಪ್ರಶ್ನೆ ಅಥವಾ ಸವಾಲು ಅಷ್ಟೇ. ಈಗ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ನಮ್ಮ ಏಕಾಏಕಿ ನಿರ್ಧಾರ ತಗೊಳ್ಳ, ನೀವು ಕೂಡ ಸಾಕಷ್ಟು ಬಾರಿ ದೆಹಲಿ ನಾಯಕರು ಭೇಟಿಯಾಗಿದ್ದೀರಿ, ನಿಮ್ಮ ಜೊತೆಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರು ಅಭಿಪ್ರಾಯ ಸಂಗ್ರಹಿಸೋದು ಅಥವಾ ಈ ನಿರ್ಧಾರಗಳ ಬಗ್ಗೆ ಏನಾದ್ರು ಮಾತುಕತೆ ಮಾಡಿದ್ದಾರೆ? ಬರೀ ಒಂದ್ ಸೈಡ್ ಅಷ್ಟೇ ಆಗಿದೆ. ಇಲ್ಲ, ಫಸ್ಟು ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರು ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್, 3ನೇ ಹೇಳಿದ ಚಾಪ್ಟರ್ 1, 2, 3. ಅದು ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದೆ. ಫಸ್ಟು ಏನಿದೆ ಅವರು ಅದ್ರ ಮ್ಯಾಗ ಮುಂದೆ ಅದೇನು ಓಪನ್ ಆಗ್ತದೆ ಗೊತ್ತಿಲ್ಲ ನಮ್ಗೆ. ಅದು ಕಾಯಲೇಬೇಕಲ್ಲ, ಇನ್ನು 10 ಗಂಟೆ ಕಾಯಲೇಬೇಕು ನೀವು. ಸ್ಮೂತ್ ಮಾಡ್ಲಿಕ್ಕೆ ಹೈಕಮಾಂಡ್ ಇದ್ದೇ ಇರಲ್ಲ. ಎಂಥ ಸಂದರ್ಭ ಬಂದ್ರೆ ಅವ್ರು ಸ್ಮೂತಾಗಿ ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಸ್ಮೂತಾಗಿ ಮಾಡ್ಲಿಕ್ಕೆ ಹೈಕಮಾಂಡ್ ಇರೋದು. ಹೈಕಮಾಂಡ್ ಮೇಲೆ ಬಿಡೋಣ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಸರ್, ಈ SIR ಬಗ್ಗೆ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟಿಗಿನ ಆತಂಕ ಇದೆ ಅಂತ ನಿನ್ನೆ ಸಭೆಯಲ್ಲೂ ಕೂಡ ಸುಮಾರು 97-98 ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿ. ಅದು ಇಟ್ಟಿರ್ತಾರೆ ಪ್ರಶ್ನೆ. ಒಂದು ಪಕ್ಷ ಚುನಾವಣೆ ಗೆಲ್ಲಬೇಕಾದ್ರೆ ಟಾರ್ಗೆಟ್ ನಾವು ಅವ್ರು ಮಾಡ್ತೀವಿ, ನಮ್ಮ ಟಾರ್ಗೆಟ್ ಅವ್ರು ಮಾಡ್ತಾರೆ. ಆದರೆ ಈ ಸಲ ವಿಶೇಷವಾಗಿ ಮಾಡ್ತಾರೆ. ಸ್ಪೆಷಲ್ ಪ್ಯಾಕೇಜ್ ಇದ್ದೇ ಇದೆ ಅವ್ರು ಈ ಸಾರಿ. ಯಾಕಂದ್ರೆ ಈ ಸಾರಿ ಅವ್ರು ಕರ್ನಾಟಕ ಗೆಲ್ಲಬೇಕಂತ ಅಜೆಂಡದಿಂದ ಬರ್ತಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ತಯಾರಿ ಆಗ್ಬೇಕು. ಅದೇನು ಸೋಲು ಗೆಲುವು ಇದ್ದಿದ್ದೆ. ನಮಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ, ಅವ್ರಿಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ. ಉಪಯೋಗ ಹೆಂಗೆ ಮಾಡ್ತೀರಿ ಅದ್ರ ಮ್ಯಾಗೆ ಡಿಪೆಂಡ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.